ನಮಸ್ತೆ ನಮಸ್ಕಾರ. ಮತ್ತೊಮ್ಮೆ ಎಲ್ರಿಗೂ KSK ವ್ಲಾಗ್ಸ್ಗೆ ಸ್ವಾಗತ. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ನಿಮ್ಮ ಮುಂದೆ ಇನ್ನೊಂದು ವ್ಲಾಗಾಗಿ ಬರ್ತಾ ಇದ್ದೀನಿ. ಈ ಸಲ ಒಂದು ಸ್ಪೆಷಲ್ ವ್ಲಾಗ್ ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ವ್ಲಾಗಲ್ಲೇ. ಆ ವ್ಲಾಗ್ ನೋಡಲಿಲ್ಲ ಆದರೆ ಅದನ್ನೊಂದು ನೆನಪಲ್ಲಿ ನೋಡ್ಕೊಂಬಿಡಿ ಸ್ನೇಹಿತರೆ. ಸೊ ನಿಮಗೆ ಕನೆಕ್ಷನ್ ಏನು ಅಂತ ಗೊತ್ತಾಗುತ್ತೆ, ಅದಕ್ಕೋಸ್ಕರ ಹೇಳಿದೆ. ನಿಮಗೆಲ್ರಿಗೂ ಗೊತ್ತು ಸ್ನೇಹಿತರೆ, ನೀವು ವಿಡಿಯೋ ನೋಡಿರ್ಬೋದು. ನಮ್ಮ ಜಿಯೋ ಬೇಬಿದೊಂದು ಆ್ಯಕ್ಸಿಡೆಂಟ್ ಆಗಿ ನನಗೆ ನಮ್ಮ ಜಿಯೋನು ಕಳ್ಕೋಬೇಕಾಯಿತು. ಸೊ ಹಂಗಾಗಿ ಈಗ ಒಂದು 2 ವರ್ಷದ ನಂತರ ಮತ್ತೆ ಇನ್ನೊಂದು ಸೂಪರ್ ಬೈಕು ತೊಗೊಂಡಿದ್ದೀನಿ. ಯಾವುದು ಅಂತ ನಿಮಗೆ ಗೊತ್ತಿರ್ಬೋದು, ಏಪ್ರಿಲಿಯಾ RS V4 1000R. ಮೊದಲು ಒಂದು ಸಲ ಬೈಕ್ ಹೆಂಗಿದೆ ಅಂತ ನೋಡ್ಕೊಂಬಿಡಿ ಸ್ನೇಹಿತರೆ. ಇದು ಬ್ಯಾಕ್ ಸೈಡ್ ವ್ಯೂ ನೋಡಿ, ಹ್ಯಾಂಡಲ್ ಬಾರ್ ವ್ಯೂ ಮತ್ತು ಫ್ರಂಟ್ ವ್ಯೂ ತೋರಿಸ್ತೀನಿ ತಡೀರಿ. ಇದು ಫ್ರಂಟ್ ವ್ಯೂ. ನಿಮಗೆ ಮಿರರ್ಸ್ ಒಂದಿಲ್ಲ ಗುರು, ಕೇಳಬೇಕು. ಮತ್ತು ನಿಮಗೆ ಬೈಕ್ ಇಷ್ಟ ಆದಲ್ಲಿ ಮೊದಲು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಹಾಕಿಬಿಡಿ ಸ್ನೇಹಿತರೆ. ಅದೇ ಥರ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಪ್ಲೀಸ್ ಒಂದು ಸಲ ಸಬ್ಸ್ಕ್ರೈಬ್ ಆಗಿಬಿಡಿ ಸ್ನೇಹಿತರೆ. ಸೊ ಈ ಬೈಕಿಗೋಸ್ಕರ ಈಗ ಪಯಣ ಶುರು ಮಾಡಿದ್ದೀವಿ. ಈ ಬೈಕಿನ ಓನರ್ನವರು ಬಂದುಬಿಟ್ಟು ನೈಸ್ ರೋಡಲ್ಲಿ ಇರೋದಂತೆ. ಸೊ ಅವರ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ನಾವಿವಾಗ. ಗುರುವೇ ಏನು ಹೇಳೋಣ, ಬೆಂಗಳೂರಲ್ಲಿರೋ ಅಷ್ಟು ಟ್ರಾಫಿಕ್ ಗುರು ನಾನು ಎಲ್ಲೂ ನೋಡಲಿಲ್ಲ, ಸತ್ಯ ಹೇಳ್ತೀನಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕೆ ಮಿನಿಮಮ್ ಆದರೂ ನಿಮಗೆ 1 ಗಂಟೆ 2 ಗಂಟೆ ಬೇಕೇ ಬೇಕು ಗುರು, ಎಷ್ಟೇ ಹತ್ರ ಇರಲಿ ಅದು. 1 hour later. ನೋಡಿ ಸ್ನೇಹಿತರೆ, ಕೊನೆಗೂ ಅವರ ಮನೆ ಕಡೆಗೆ ಬಂದಿದ್ದೀವಿ. ಬೈಕ್ ನೋಡಿ ಅವರು ಆನ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಈಗ ಜಸ್ಟ್ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ ನೋಡಬೇಕು ಒಂದು ಸಲ ಹೆಂಗಿದೆ, ಏನು ಕಂಡೀಷನು ಅಂತೆಲ್ಲ. ಲೈಫಲ್ಲೇ ಫಸ್ಟ್ ಟೈಮ್ ಗುರು ಒಂದು ಸೂಪರ್ ಸ್ಪೋರ್ಟ್ಸ್ ಬೈಕ್ ಓಡಿಸ್ತಾ ಇರೋದು, ಅದು ಸಹ 1000 cc. ಸೊ ನನಗೆ ಅದರದ್ದು ಸ್ವಿಚ್ಚು ಅದು ಇದು ಏನು ಗೊತ್ತಿರಲಿಲ್ಲ. ಅವ್ರ ಹತ್ರ ಕೇಳಿ ಆನ್ ಮಾಡಿಸ್ಕೊಂಡೆ. ಆನ್ ಮಾಡಿ ಓಡಿಸಿ ನೋಡಬೇಕಾದ್ರೆ ಫಸ್ಟ್ ಫೀಲ್ ನನಗೆ ಬಂದಿದ್ದು ಇನ್ಲೈನ್ ಇಂಜಿನು ಮತ್ತು V4 ಇಂಜಿನಿಗೆ ತುಂಬಾ ಡಿಫ್ರೆನ್ಸ್ ಇದೆ ಗುರು. ಎಕ್ಸಾಸ್ಟ್ ಸಿಸ್ಟಮ್ ನೋಡಿ ಸ್ನೇಹಿತರೆ, SC ಪ್ರಾಜೆಕ್ಟು, ಅದು ಕೂಡ ಟೈಟಾನಿಯಮ್. ಅದು ಫುಲ್ ಸಿಸ್ಟಮ್ಮು ವಿತ್ ಹೆಡರ್ ಅಲ್ಲ, ಅದು ಓನ್ಲಿ ಮಿಡ್ಡಲ್ಲಿ ಬೆಂಡ್ ಪೈಪು ಮತ್ತು ಕಾರ್ಬನ್ ಮಫ್ಲರ್ ಹಾಕ್ಸಿದ್ದಾರೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಒಂಥರ ಕಲರ್ ಕೂಡ ನೋಡಿ, ಮಿಡ್ ಬೆಂಡ್ ಪೈಪ್ ಇದು ಕಲರ್ ನೋಡಿ, ಒಂಥರ ಕೆಮಿಲಿಯನ್ ಟೈಪ್ ಥರ ಇದೆ. ಮತ್ತು ಇದು ನಮ್ಮ ಏಪ್ರಿಲಿಯಾ ಬ್ರ್ಯಾಂಡಿಂಗ್ ಇದೆ ನೋಡಿ ಇಲ್ಲಿ, ಇದು ಸೈಕಾಗಿದೆ ಗುರು. ಹಾಗೆ ನಮ್ಮ ಫ್ರೆಂಡ್ನವ್ರು ಕೂಡ ಓಡಿಸಿ ನೋಡ್ತೀನಿ ಬೇಕಾದರೆ ಹಿಂದೆ ಕೂರಿ ಅಂತ ಹೇಳಿದ್ರು. ಸೊ ಅವ್ರ ಜೊತೆನೂ ಈ ಬೈಕಲ್ಲಿ ಹಿಂದೆ ಕೂತು ಒಂದು ರೌಂಡ್ ಹೋಗಿ ಬಂದೆ. ಆವಾಗಲೇ ಗೊತ್ತಾಗಿದ್ದು ಗುರು, ಇವನು ರಾಕ್ಷಸ ಅಂತ. ನಮ್ಮ ಈ ಬೈಕಲ್ಲಿರೋ V4 ಇಂಜಿನ್ಗೂ ಇನ್ಲೈನ್ ಇಂಜಿನ್ಗೂ ತುಂಬಾ ವ್ಯತ್ಯಾಸ ಇದೆ ಅಂತ ನಾನು ನಿಮಗೆ ಹೇಳಿದೆ. ಡಿಫ್ರೆನ್ಸ್ ಇಷ್ಟೇ, ಈ V4 ಇಂಜಿನಲ್ಲಿ ಮೊದಲು ಪವರ್ ಜನ್ರೇಷನ್ನು ತುಂಬಾ ಫಾಸ್ಟ್ ಇರುತ್ತೆ. ಆಮೇಲೆ ಮಿಡ್ ರೇಂಜಿಗೆ ಹೋಗಬೇಕಾದ್ರೆ ಸ್ವಲ್ಪ ವೀಕ್ ಇರುತ್ತೆ. ಮತ್ತು ಟಾಪ್ ಎಂಡಲ್ಲಂತೂ ಕೇಳಲೇಬೇಡಿ, ಟಾಪ್ ಎಂಡ್ ಮಾನ್ಸ್ಟರು. ನಿಜ ಹೇಳೋದಾದರೆ ಟ್ರ್ಯಾಕಿಗಂತಲೇ ಕಟ್ಸಿರೋ ಒಂದು ರೋಡ್ ಲೀಗಲ್ ಮಾನ್ಸ್ಟರ್ ಅಂತಲೇ ಹೇಳ್ಬೋದು ಇದನ್ನ. ಏಪ್ರಿಲಿಯಾ RS V4 1000R. ಇದು ಯಾವ ಮಾಡೆಲ್ ಅಂತ ಕೇಳಿದರೆ 2013 ಮಾಡೆಲ್ ಇದು. ಏಪ್ರಿಲಿಯಾ V4 1100 ಬಂತು ನೋಡಿ, ಇದು ಯಾವಾಗ 2016 ಅನಿಸುತ್ತೆ, ಅದಕ್ಕಿಂತ ಮುಂಚೆದ ಮಾಡೆಲ್ ಇದು. ಇವಾಗ ಈ ಬೈಕ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಸ್ನೇಹಿತರೆ. ಮಾಡೆಲ್ ಬಂದುಬಿಟ್ಟು ಏಪ್ರಿಲಿಯಾ RS V4 1000R. ಇದ್ರ ಹಾರ್ಸ್ ಪವರ್ ಬಂದುಬಿಟ್ಟು 180 ಹಾರ್ಸ್ ಪವರು. ಇಂಜಿನ್ ನಿಮ್ಮೆಲ್ರಿಗೂ ಗೊತ್ತಿದೆ, ಹೆಸರಲ್ಲೇ ಇದೆ RS V4 ಅಂದಮೇಲೆ V4 ಇಂಜಿನು. ಇದ್ರದ್ದು ಇಂಜಿನಲ್ಲೂ ಒಂದು ಸ್ಪೆಷಾಲಿಟಿ ಇದೆ. ಇದ್ರ ಇಂಜಿನ್ 65 ಡಿಗ್ರಿ ಪ್ಲೇನಲ್ಲಿ ಇಟ್ಟಿದ್ದಾರೆ. ಅದೇ ಥರ ನೀವು ಯಮಹ R1 ಇದು ನೋಡಿದ್ರೆ ಅದು 90 ಡಿಗ್ರಿ ಪ್ಲೇನಲ್ಲಿ ಇಟ್ಟಿದ್ದಾರೆ. ಅದೊಂದು ಡಿಫ್ರೆನ್ಸು ಈ ಕ್ರಾಸ್ ಪ್ಲೇನ್ ಇಂಜಿನಿಗೆ. ಮತ್ತು ಈ ಬೈಕಿದು ಟಾಪ್ ಸ್ಪೀಡು ನೀವು ಕೇಳಿದ್ರೆ 286 ತನಕ ಹೋಗುತ್ತೆ ಅಂತ ಅಫಿಷಿಯಲ್ ರೆಕಾರ್ಡ್ಸಲ್ಲಿದೆ. ನಾನಿನ್ನೂ ಟೆಸ್ಟ್ ಮಾಡಲಿಲ್ಲ ಗುರುವೆ, ನಮಗೆ ಅಷ್ಟೊಂದು ಸ್ಪೀಡೆಲ್ಲ ಬೇಡ. ಟ್ರ್ಯಾಕ್ಷನ್ ಕಂಟ್ರೋಲಿಂದ ಹಿಡಿದು ಎಲ್ಲವೂ ನ್ಯೂ ಏಜ್ ಎಲೆಕ್ಟ್ರಾನಿಕ್ಸು ಇದರಲ್ಲಿದೆ. ಸ್ಪೋರ್ಟು, ಟ್ರ್ಯಾಕು, ರೈನು, ಇದರಲ್ಲಿ ಸ್ವಿಚಬಲ್ ಟ್ರ್ಯಾಕ್ಷನ್ ಕಂಟ್ರೋಲು, ಬಟನ್ ಇದೆ 2, ಅದರಿಂದನೇ ಕಮ್ಮಿ ಜಾಸ್ತಿ ಸೆಟ್ಟಿಂಗ್ ಮಾಡ್ಬೋದು.
ಆ ಥರ ಒಂದು ಸ್ಪೆಷಲ್ ಫೀಚರ್ ಇದೆ ಇದಕ್ಕೆ. ಅದೇ ಥರ ಸ್ವಿಚಬಲ್ ರೈಡ್ ಮೋಡ್ಸ್ ಇದೆ, ಸ್ಪೋರ್ಟು, ರೈನು, ಟ್ರ್ಯಾಕು ಮತ್ತು ಸ್ವಿಚಬಲ್ ABS ಕೂಡ ಇದೆ ಇದರಲ್ಲಿ. ಕ್ರೂಸ್ ಕಂಟ್ರೋಲ್ ಇದೆಯಾ ಅಂತ ನನಗಿನ್ನೂ ಸರಿ ಗೊತ್ತಿಲ್ಲ, ನಮ್ಮ ಓನರ್ನವ್ರೇನು ಹೇಳಿಲ್ಲ ಅದ್ರ ಬಗ್ಗೆ. ಮಿಕ್ಕಿದ ಎಲ್ಲ ಥರದ ನ್ಯೂ ಏಜ್ ಎಲೆಕ್ಟ್ರಾನಿಕ್ಸ್ ಕೂಡ ಇದರಲ್ಲಿ ಇದೆ. ಸೊ ಒಂದೆರಡು ರೌಂಡ್ ಓಡಿಸಿ ಹಂಗೆ ಫೋಟೋನ ಹೊಡೆಸ್ಕೊಂಡು ಒಂದು ವೀಡಿಯೋನು ಮಾಡಿದ್ರು ನಮ್ಮ ಸ್ನೇಹಿತರು ಒಬ್ಬರು. ನೋಡಿ, ಒಂದು ವಿಷಯ ಏನಪ್ಪ ಅಂದರೆ, ತುಂಬ ಜನರಿಗೆ ನಮ್ಮ V4 ಇಂಜಿನ್ಗಿಂತ ನಮ್ಮ ಇನ್ಲೈನ್ ಇಂಜಿನ್ ಇದೆಯಲ್ಲ ಅದೇ ಇಷ್ಟ ಆಗೋದು. ಯಾಕಪ್ಪ ಅಂದರೆ ಈ V4 ಇಂಜಿನ್ ಇದೆಯಲ್ಲ ಅದರಲ್ಲಿ ಗರ್ಜನೆ ಸ್ವಲ್ಪ ಕಮ್ಮಿ, ಗರ್ಜಿಸುತ್ತೆ ಇಲ್ಲ ಅನ್ನಲ್ಲ. ಆದರೆ ಈ ಇನ್ಲೈನ್ನ ಗರ್ಜನೆ ಇದೆಯಲ್ಲ ಅದು ನಮ್ಮ ಕಿವಿಗೆ ತುಂಬಾ ಇಂಪಾದ ಒಂದು ಶಬ್ದ ಆಗುತ್ತೆ. ಆದರೆ ಈ V4 ಇಂಜಿನು ಶಬ್ದ ಆ ಥರ ಅಲ್ಲ, ಒಂಥರ ಒಟ್ರಾಸಿ ಕಿರ್ಚಿದಾಗೆ ಆಗುತ್ತೆ ಶಬ್ದ. ಅಷ್ಟೇ ಡಿಫ್ರೆನ್ಸು ಸ್ನೇಹಿತರೆ ಇನ್ಲೈನಿಗೆ ಮತ್ತು V4 ಇಂಜಿನಿಗೆ. ಹಾಗೆ ಬೈಕ್ ಟೆಸ್ಟಿಂಗ್ ಎಲ್ಲ ಆಯಿತು. ಹಂಗೆ ಇವಾಗ ನಿಜವಾದ ತೀರ್ಮಾನ ಹೇಳುವ ಸಮಯ. ನೋಡಿ, ಇದೊಂದು ವೀಡಿಯೋ ಮಾಡಿದ್ರು ಅವರು, ಸೈಕಾಗಿ ಬರ್ತಾಯಿದೆ ನೋಡಿ. ನಾನು ಕೂಡ ಇನ್ಲೈನ್ ಪ್ರೇಮಿನೇ, ಬಟ್ ನನಗೆ V4 ಇಂಜಿನಲ್ಲೂ ಒಂದು ಸ್ವಲ್ಪ ಓಡಿಸಿ ನೋಡಬೇಕಾಗಿತ್ತು. ಹಾಗಾಗಿ ಈ ಸಲ V4ಅನ್ನೇ ತೊಗೊಳ್ಳುವ ಅಂತ ಪ್ಲ್ಯಾನ್ ಆಯಿತು. ಹಾಗೆ ಪ್ರೈಸ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಪ್ಯಾಕಿಂಗ್ ಎಲ್ಲ ಮಾಡಿ ಪೇಮೆಂಟ್ ಎಲ್ಲ ಮಾಡಿ ಗಾಡಿಗೆ ಹಾಕಿದ್ದಾಯಿತು. ಇನ್ನೇನು ಒಂದೆರಡು ದಿನದಲ್ಲಿ ಬೈಕ್ ಬಂದ್ಬಿಡುತ್ತೆ. ಇಲ್ಲಿಗೆ ಬ್ಲಾಗ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ, ತಪ್ಪದೆ ಬೆಲ್ ಬಟನ್ ಒತ್ತಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.